ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 6ರಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಶಿಷ್ಯರು ಸಮುದ್ರದಲ್ಲಿ ಮೀನು ಹಿಡಿಯಲು ಹೋಗಿದ್ದರು. ಆದರೆ ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಅವರಿಗೆ ಏನೂ ಸಿಕ್ಕಲಿಲ್ಲ. ಆಗ ಯೇಸು ಸಮುದ್ರದ ದಡದಲ್ಲಿ ಕಾಣಿಸಿಕೊಂಡನು. ಆದರೆ ಶಿಷ್ಯರಿಗೆ ಆತನು ಯೇಸು ಎಂದು ಗುರುತು ಸಿಕ್ಕಲಿಲ್ಲ. ಯೇಸುವು, ಮಕ್ಕಳಿರ, ಊಟಕ್ಕೆ ನಿಮ್ಮ ಬಳಿಯಲ್ಲಿ ಮೀನುಗಳು ಇವೆಯೋ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆಗ ಯೇಸುವು, ನಿಮ್ಮ ಬಲಗಡೆಯಲ್ಲಿ ಬಲೆ ಹಾಕಿರಿ, ಸಿಕ್ಕುವವು ಎಂದು ಹೇಳಿದರು. ಆತನು ಹೇಳಿದಂತೆ ಬಲೆ ಹಾಕಿದಾಗ ಅವರಿಗೆ ಬಹಳ ಮೀನುಗಳು ಸಿಕ್ಕಿದರಿಂದ ಬಲೆಯನ್ನು ಎಳೆಯಲಾಗಲಿಲ್ಲ. ದುಷ್ಟನು ಅಲೆಗಳಿಂದ ಕೂಡಿದ ಸಮುದ್ರಕ್ಕೆ ಸಮಾನನು. ಅವನು ಸ್ಥಿರವಾಗಿ ಇರಲು ಸಾಧ್ಯವಿಲ್ಲ. ಅದರ ನೀರು ಕೊಳಕನ್ನು ಇನ್ನೂ ಹೆಚ್ಚು ಮಾಡುತ್ತದೆ. ದುಷ್ಟರಿಗೆ ಸಮಾಧಾನವೂ ಇರುವುದಿಲ್ಲ. ಇಂತಹ ದುಷ್ಟರಿಗೆ ದೇವರಿಂದ ನರಕದ ಶಿಕ್ಷೆಯು ನೇಮಿಸಲಾಗಿದೆ. ಆದರೆ ಇಂತಹ ದುಷ್ಟರನ್ನು ನರಕದ ಶಿಕ್ಷೆಯಿಂದ ಬಿಡಿಸುವುದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಬಲಿಯಾಗಿ ಸಮರ್ಪಿಸಲ್ಪಟ್ಟನು ಮತ್ತು 3ನೇ ದಿನದಲ್ಲಿ ಮರಣದಿಂದ ಜೀವಿತನಾಗಿ ಎದ್ದು ಬಂದನು. ಆದ್ದರಿಂದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಕರ್ತನೆಂದು ರಕ್ಷಕನೆಂದು ಸ್ವೀಕರಿಸುವವನು ರಕ್ಷಣೆ ಹೊಂದುವನು. ಪಾಪದ ಬಲೆಯಿಂದ ಬಿಡಿಸಲ್ಪಟ್ಟು ದೇವರ ಅನುಗ್ರಹದ ಬಲೆಯಲ್ಲಿ ಸೇರಿಸಿಕೊಳ್ಳುವನು. ನೀವು ಸಹ ದೇವರ ಅನುಗ್ರಹದ ಬಲೆಯಲ್ಲಿ ಸೇರಬೇಕು ಎಂಬುದೇ ನಾವು ದೇವರಿಗೆ ಮಾಡುವ ಪ್ರಾರ್ಥನೆಯಾಗಿದೆ.